ಹಾಯ್ ಎಲ್ಲರಿಗೂ ನಮಸ್ತೆ. ರೂಟ್ ಆಫ್ ಚಾನಲ್ ಕಡೆಯಿಂದ ಇವತ್ತಿನ ಸ್ಪೆಷಲ್ ವೆಜ್ ರೈಸ್, ವೆಜ್ ಫ್ರೈಡ್ ರೈಸ್. ಇದಕ್ಕೆ ಬೇಕಾಗಿರೋದು ಒಂದು ದೊಡ್ಡ ಸೈಜ್ ಆನಿಯನ್ ತೊಗೊಂಡಿದ್ದೀನಿ, 3 to 4 ಚಿಲ್ಲಿ ಮತ್ತು ಕರಿ ಲೀಫ್ ಮತ್ತು ಕೊರಿಯಂಡರ್ ಲೀವ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಬಾಯ್ಲ್ಡ್ ಆಗಿರೋ ವೆಜಿಟೇಬಲ್ಸ್ ಅಂದರೆ ಬೀನ್ಸ್, ಕ್ಯಾರೆಟ್, ಗ್ರೀನ್ ಪೀಸ್, ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಸಾಂಬಾರು ಪದಾರ್ಥಗಳು ಯಾವುದು ಅಂದರೆ ಇದರಲ್ಲಿ ನಾನು ವೆಜ್ಜು ಫ್ರೈಡ್ ರೈಸ್ ಪೌಡರ್ ಸಿಗುತ್ತಲ್ವ ರೆಡಿಮೇಡ್, ಅದು ತೊಗೊಂಡಿದ್ದೀನಿ. ಮತ್ತು ಗರಂ ಮಸಾಲ ಸ್ವಲ್ಪ, ಮತ್ತು ಚಿಕನ್ ಮಸಾಲ, ಟರ್ಮರಿಕ್ ಪೌಡರ್ ತೊಗೊಂಡಿದ್ದೀನಿ. ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಬಿಸಿ ಆದ ಹಾಗೆ ನಾವೇನು ಕಟ್ ಮಾಡಿದ್ದೀವಿ ಆನಿಯನ್ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಆಗಲಿ. ಅದು ಫ್ರೈ ಆದಾಗೆ ಗ್ರೀನ್ ಚಿಲ್ಲಿ ಮತ್ತು ಒಂದು 2-3 ಕರಿ ಲೀಫ್ನ ಹಾಕಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಾಗೆ ನಾವೇನು ವೆಜಿಟೇಬಲ್ಸ್ ಬಾಯ್ಲ್ ಮಾಡಿಟ್ಟಿದ್ದೀವಿ 50% ಮಾತ್ರ ನಾನು ಬಾಯ್ಲ್ ಮಾಡಿದ್ದೀನಿ, ಇದ್ರ ಜೊತೆಗೆ ಹಾಕಿ ಅಗೇನ್ ನಾನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇದು ಫ್ರೈ ಮಾಡ್ತಾ ಮಾಡ್ತಾ ಅದರಲ್ಲಿರೋ ನೀರು ಎಲ್ಲ ಹೋದ್ಮೇಲೆ ನಾನು ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಸಾಲ್ಟ್ ನಿಮ್ಮ ರುಚಿಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಅಗೇನ್ ಸಾಂಬಾರು ಪದಾರ್ಥಗಳನ್ನೆಲ್ಲ ಏನಿಟ್ಟಿದ್ದೀನಿ ಮಸಾಲ ಪದಾರ್ಥಗಳು ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಮತ್ತು ಅಗೇನ್ ರೊಟೀನ್ ಅದನ್ನು ನಾನು ಫ್ರೈ ಮಾಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಿ ಏನು ಸಾಂಬಾರು ಪೌಡರ್ಸ್ ಎಲ್ಲ ಇದೆ ಅಲ್ವಾ, ಆ ಮಸಾಲೆಗಳೆಲ್ಲ ನೀಟಾಗಿ ವೆಜಿಟೇಬಲ್ಸ್ ಅಬ್ಸರ್ವ್ ಮಾಡಿದೆ. ಈ ಅಬ್ಸರ್ವ್ ಮಾಡಿದ ತಕ್ಷಣ ನಾವು ರೈಸ್ನ ಆಲ್ರೆಡಿ ಕುಕ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ನಾನೊಂದು 85-90% ಅಷ್ಟು ಬೇಯಿಸಿಟ್ಟಿದ್ದೀನಿ ರೈಸ್ನ. ಅದನ್ನ ಆ್ಯಡ್ ಮಾಡಿ ವೆಲ್ ಮಿಕ್ಸ್ ಮಾಡಬೇಕು. ಸೊ ಈ ಥರ ರೈಸ್ ರೆಸಿಪಿ ನಾವೇನಾದರೂ ಮಿಕ್ಸಡ್ ಆ ಥರ ಎಲ್ಲ ಮಾಡುವಾಗ ಒಂದು 80-90% ಕುಕ್ ಆದರೆ ಸಾಕು. ರೈಸು ಕಂಪ್ಲೀಟಾಗಿ ಕುಕ್ ಆಗೋದ್ರೆ ಚೆನ್ನಾಗಿರಲ್ಲ. ಸೊ ಇದ್ರ ಜೊತೆಗೆ ನಾನು ಕೊರಿಯಂಡರ್ ಲೀವ್ಸ್ನೆಲ್ಲ ಹಾಕಿ ಅಗೇನ್ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ತುಂಬ ಈಸಿ, ಕ್ವಿಕ್, ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್